ಎಂಟ್ರಿ ಮಕ್ಕಳು ಕರ್ಕೊಂಡು ಹೋಗ್ಬಿಟ್ಟು ಊಟದಲ್ಲಿ ಇಸ ಬಿಡ್ಸ್ಕೊಟ್ಬಿಟ್ಟು ನಾವು ಇಸ ಕೊಟ್ಬಿಟ್ಟು ಸತ್ತೋಗ್ಬೇಕು ಅಷ್ಟೇ. ಇಲ್ಲಿಂದ ಬಾಡಿಗೆ ಇಲ್ಲ ನಮ್ಮ ಅಣ್ಣ ಇದ್ದಾನೆ, ಕಾಸು ಇಸ್ಕೊಂಡ್ ಹೋದವರು ಅಡ್ರೆಸ್ಸೇ ಇಲ್ಲ. ಆಟೋ ನಡ್ ರೋಡಲ್ಲಿ ಇಟ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಅಲ್ಲೇ ಸತ್ಯಾಗ್ರಹ ಮಾಡ್ತೀನಿ. ನೋಡಿ ಬರೀ ನೀರು ಎಷ್ಟು ಹಾಕಿರುತ್ತೆ ಹೊರತು ಊಟ ಅಂತೂ ಮಾಡಿರಲ್ಲ ಅವರು. ಸಮಸ್ಯೆ ಇರಬಾರ್ದು ತಾನೆ. ನಾವು ಬೇಕಾದ್ರೆ ಮೀಟರ್ ಜನ ಕೊಡಿ, ಮೀಟರ್ ಹಾಕೊಂಡು ನಾವು ಓಡಿಸ್ಕೊಂತೀವಿ. ಅದೇ ಕಲ್ಕೊಂತ ಇರೋದು. ಯಾವ ಆಪ್ ಬೇಡ ನಮ್ಗೆ, ಎಲ್ಲ ಆಪ್ ಡಿಲೀಟ್ ಮಾಡ್ಬಿಡಿ ಸಾಕು. ಫಸ್ಟ್ ಹೆಂಗಿತ್ತು 15 ವರ್ಷ ಹಿಂದೆ ಆ ತರ ಕೊಟ್ಬಿಡಿ ಸ್ವಾಮಿ ನಮ್ಗೆ ಸಾಕು ಆರಾಮ್. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ನಾವು ಇವತ್ತು ಶೂಟ್ ಮಾಡಕ್ಕೆ ಹೋಗ್ತಿರೋದು ಒಂದು ರಿಯಲ್ ಕಂಟೆಂಟು. ನೀವೆಲ್ಲ ನೋಡ್ದಂಗೆ ಬೆಂಗಳೂರಲ್ಲಿ ಆಟೋ ಡ್ರೈವರ್ಸು ತುಂಬ ಅಂದರೆ ತುಂಬ ರಿಸ್ಕ್ ಆಗಿಬಿಟ್ಟಿದೆ. LPG ಮತ್ತು CNG ಗ್ಯಾಸ್ ಹೈಕಿಂದನ. ಸೊ ಆ ಹೈಕಿಂದನ ನಮ್ಮ ಆಟೋ ಡ್ರೈವರ್ಸ್ಗೆ, ಬೆಂಗಳೂರಲ್ಲಿ ಆಟೋ ಡ್ರೈವರ್ಸ್ಗೆ ಏನೆಲ್ಲ ಎಫೆಕ್ಟ್ ಆಗ್ತಿದೆ ಮತ್ತು ರಿಯಲ್ ಲೈಫಿಗೆ ಯಾವ ಥರ ಹೊಸ ಬೀಳ್ತಿದೆ, ಅದು ಆ ಕಷ್ಟನ ಹೆಂಗೆ ಅನುಭವಿಸ್ತಿದ್ದಾರೆ, ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನ ಅವ್ರ ಹತ್ರನೇ ಹೋಗ್ಬಿಟ್ಟು ಡೈರೆಕ್ಟಾಗಿ ಹೋಗಿ ಇವತ್ತು ಶೂಟ್ ಮಾಡೋಣ ಬನ್ನಿ. ಅವ್ರ ಹತ್ರನೇ ಅವರು ನಾನು 4-5 ಕ್ವಶನ್ ಕೇಳ್ತೀನಿ. ಸೊ ಅವ್ರ ರಿಯಲ್ ಲೈಫಿಗೆ ಯಾವ ಥರ ಎಫೆಕ್ಟ್ ಬೀಳ್ತಿದೆ ಅನ್ನೋದ ಅವ್ರನ್ನೇ ಕೇಳ್ಬಿಟ್ಟು ಅವ್ರ ಹತ್ರನೇ ಮಾತಾಡೋಣ ಬನ್ನಿ. ಅವರು ಈಗ ಆಟೋದವ್ರ ಹತ್ರ ಬಂದಿದ್ದೀವಿ. ಅವ್ರ ಸಿಚುವೇಶನ್ ಕೇಳೋಣ, ಯಾವ ಥರ ಇದೆ ಅವ್ರ ಸಿಚುವೇಶನ್, ಮತ್ತೆ ಯಾವ ಥರ ಕಷ್ಟ ಅನುಭವಿಸ್ತಿದ್ದಾರೆ ಅಂತ. ಇದು ಸಡನ್ ಹೈಕಿಂದ ಏನೇನೆಲ್ಲ ಪ್ರಾಬ್ಲಮ್ ಅವ್ರಿಗೆ ಆಗ್ತಿದೆ, ಅವ್ರ ಪರ್ಸನಲ್ ಲೈಫ್ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ ಅವ್ರ ಜೊತೆನೆ ಮಾತಾಡೋಣ. ಅವ್ರು ನಮ್ಮ ಜೊತೆ ಶೇರ್ ಮಾಡ್ತಾರಂತೆ. ಬನ್ನಿ ಅವ್ರನ್ನೇ ಕೇಳೋಣ. ಸರ್ ನಮಸ್ಕಾರ, ಸೋಳಂತ್ರ ಮುಸ್ತಫಾ ಮಾತಾಡೋದು. ಆಟೋದವ್ರ ಗತಿ ಅಯೋಗತಿ ಆಗ್ಬಿಟ್ಟಿದೆ ಸರ್. ಈಗ ಸಡನ್ ಹೈಕಿಂದ ನಿಮ್ ಲೈಫಿಗೆ ಯಾವ ತರ ಲೈಫಿಗೆ ಎಫೆಕ್ಟ್ ಹೋಗಿದೆ. ಒಂದ್ ಬಂಕಲ್ಲಿ 90 ರೂಪಾಯಿ, ಗೌರ್ಮೆಂಟ್ 90 ಇದೆ. ಒಂದ್ ಬಂಕಲ್ಲಿ 120, 115. ಒಂದ್ ಬಂಕಕ್ಕೆ ಹೋದ್ರೆ ಕ್ಯೂ 200 ಗಾಡಿ, 210 ಗಾಡಿ ಇದಾವೆ. ಅರ್ಧ ದಿನ ನಮ್ಗೆ ಅಲ್ಲೇ ಹೋಗ್ತದೆ. ಅಂದ್ರೆ ಗ್ಯಾಸ್ ಹಾಕ್ಸನ್ ಬಾಡಿಗೆ ಅಂದ್ರೆ ಕಸ್ಟಮರ್ 10 ರೂಪಾಯಿ ಸೇರ್ಸ್ಕೊಡಲ್ಲ ಅಂತಾರೆ. ಇಲ್ಲಿ ಮಾಮೂಲಿ ಏನಿದೆ ಅದೇ ಕೊಡ್ತಾರೆ. ಕೇಳಿದ್ರೆ ಅವ್ರು ನಮ್ಮಲ್ಲಿ ಜಗಳಕ್ಕೆ ಬರ್ತಾರಪ್ಪ, ನಾವೇನ್ ಮಾಡೋದು, ನಿಮ್ ಪ್ರಾಬ್ಲಮ್, ಹೋಟ್ಲಾಗ ನಿಮ್ ಬಿಟ್ಬಿಡಿ ಅಂತಾರೆ. ನಾವ್ ಬಿಟ್ಬಿಟ್ರೆ ತಿನ್ನಕ್ಕೆ ಗತಿಲ್ಲ ನಿಮ್ಗೆ. ಒಂದು ಆಟೋ ಓಡಿಸ ಬಿಟ್ಬಿಟ್ರೆ ಬೇರೆ ಕೆಲಸ ಗೊತ್ತಿಲ್ಲ ನಿಮ್ಗೆ. ಈಗ ಬೇರೆ ಮಕ್ಕಳದು ಸ್ಕೂಲ್ ಬೇರೆ ಸ್ಟಾರ್ಟ್ ಆಯ್ತು. ಮಕ್ಕಳು ಎಕ್ಸಾಮ್ ಎಲ್ಲ ಮುಗೀತು. ಇವಾಗ ಅಡ್ಮಿಷನ್ ಹಾಕ್ಬೇಕು. 40,000 50,000 ಕೇಳ್ತಾರೆ. ಎಲ್ಲಪ್ಪ ಹೋಗೋದ್ ನಾವು. ಫೈನಾನ್ಸ್ ಕಟ್ಟಿಲ್ಲ, ಗಾಡಿ ಸೀಜ್ ಮೊನ್ನೆ ನೋಡಿ ಫೈನಾನ್ಸ್ ಕಟ್ಟಿಲ್ಲ, ಪಾಪ ಸೀಜ್ ಮಾಡ್ಕೊಂಡು ಹೋಗ್ಬಿಟ್ರು. ಬೇರೆ ಗಾಡಿ ಎತ್ಕೊಂಡ್ ಓಡ್ಸಕ್ಕೆ ಫೈನಾನ್ಸ್ ಕಟ್ಟಲಾರ್ದ ಸೀಜ್ ಮಾಡ 3 ತಿಂಗಳ ಕಟ್ಟಿಲ್ಲ ಗಾಡಿ ದೀವು. ಈ ತರ ಆಗಿದ್ಕೆ ಪಾಪ ಒಂದ್ ಮಗುಗೆ ಎಕ್ಸಾಮ್ ಕುಂತಕ್ಕೆ ಕಾಸು ಕಟ್ಟಾಮಿ ನೋಡ್ರಿ ಅಷ್ಟು ಬೇಗ ಇಷ್ಟು ತೊಂದ್ರೆ ಆಗೋಗಿದೆ. ಇವಾಗ ರಾಜ್ಯ ಸರ್ಕಾರನು ಇದು ಮಾಡ್ತಲ್ಲ, ಕೇಂದ್ರ ಸರ್ಕಾರ ಇದು ಮಾಡ್ತಲ್ಲ. ಕೆಲವೊಬ್ರು ಆಟೋ ಡ್ರೈವರ್ಗೆ, ಕೆಲವೊಬ್ರು ನಟಗಳು ಅವ್ರ ಕೈಲಿ ಆಗಿದ್ದು ಅನಿಲ್ ಸೇವೆ ಮಾಡ್ತಾವ್ರೆ. ನಮಗೆ ಯಾರು ಅಪ್ಪ ಅನ್ನೋರಲ್ಲ, ದಿಕ್ಕ ಅನ್ನೋರಲ್ಲ. ತುಂಬಾ ಇದಾಗೋಗಿದೆ. ಒಬ್ಬರನ್ನ MLA ಆಗ್ಲಿ, MP ಗಳಾಗ್ಲಿ, ನಮ್ ರಾಜ್ಯದಲ್ಲಿ ಇಷ್ಟ MP ಗಳವ್ರೆ. ಸರ್ಕಾರದ ಒಂದು ಅನುದಾನ ಕೊಡ್ತಲ್ಲ ಸ್ವಾಮಿ ನಿಮ್ಗೆ. ರಾಜ್ಯ ಸರ್ಕಾರದ ಅನುದಾನ ಇಲ್ಲ. ಆಟೋ ಚಾಲಕರಿಗಾಗಿ ನಮ್ಮ ರಾಜ್ಯ ಸರ್ಕಾರ ಒಬ್ಬನಿಗೆ ಒಂದ್ 10,000, 15,000 ಒಂದ್ 2-3 ತಿಂಗಳಿಗೆ, ಒಂದ್ 2 ತಿಂಗಳಿಗನು ಕೊಡ್ಬೇಕಂತ ಅವ್ರ ಹತ್ರ ವಿನಂತಿ ಮಾಡ್ತಾ ಇದೀನಿ. ನಮ್ ಸಿದ್ದರಾಮಯ್ಯ ಸಾಹೇಬರಿಗೆ ನೋಡಿ ಸ್ವಾಮಿ, ತುಂಬಾ ಕಷ್ಟ ಇದೆ. ಆಮೇಲೆ ರಾಮರೆಡ್ಡಿ ಸಾಹೇಬ್ರಿಗೂ ವಿನಂತಿ ಮಾಡ್ತಾ ಇದೀನಿ. ರಾಪಿಡೋ ಬಿಟ್ಬಿಟ್ಟು ಇನ್ನ ಅಧ್ವಾನ ಆಗೋಗಿದೆ ನಮ್ ಬಾಳು. ಕೇಳಕ್ ಆಗ್ತಲ್ಲ. 2 ರಾಪಿಡೋ ಇಲ್ಲೇ ಬಂದು ಪಿಕಪ್ ಮಾಡ್ಕೊಂಡ್ ಹೋಗ್ತಾರೆ. ನಾವು 100 ರೂಪಾಯಿ ಬಾಡಿಗೆ ಅಂತಂದ್ರೆ ಅವ್ರು 50 ರೂಪಾಯಿ ಬಾಡಿಗೆ ಹೋಗ್ತಾರೆ ರಾಪಿಡ್ ಅವರು. ಇವಾಗ ಅದನ್ನು ಇಷ್ಟೊತ್ತು ಏನೋ ಡೈಲಿ 1,000 ರೆಗ್ಯುಲರ್ ಮಾಡೋರು 400-300 ಮಾಡಕ್ ಆಗ್ತಾ ಇಲ್ಲ. ದುಡಿಯೋದಿಲ್ಲ, ಗ್ಯಾಸಿಗೆ ಹಾಕಕ್ ಆಗ್ತಾ ಇಲ್ಲ. ರಿಯಲ್ ಲೈಫ್ ಯಾವ ತರ ಎಫೆಕ್ಟ್ ಆಗ್ತಿದೆ? ರಿಯಲ್ ಲೈಫಿಗೆ ತುಂಬಾ ಕಷ್ಟ ಆಗೋಗಿದೆ. ಮನೆಯಲ್ಲಿ ಅಕ್ಕಿ ಇಲ್ಲ, ಬೇಳೆ ಇಲ್ಲ ಅಂತಾರೆ. ಏನಕ್ಕ ಮಾಡಿ ಮನೆಯಾಗ ಹೋದ್ರೆ ಹಾಲ್ ತಂಬ, ಮೊಸರು ತಂಬ, ಮಗುಗೆ ಹುಷಾರಿಲ್ಲ ಸಮಯ. ನಿನ್ನ ಹೋಗಿ ಇಂದಿರಾ ಗಾಂಧಿ ಹಾಸ್ಪಿಟಲ್ ತೋರ್ಸ್ಕೊಂಡ್ ಬಂದಿದೀವಿ. ಅಲ್ಲಿ ಹೋದ್ರೆ 300-400 ರೂಪಾಯಿ. ಇಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಹೋದ್ರೆ 2,000-3,000 ಬೇಕು. ಬೆಡ್ ಚೆಕಪ್, ಆ ಚೆಕಪ್, ಈ ಚೆಕಪ್ ಅಂತಾರೆ. ಮತ್ತೆ ಈಗ ಗ್ಯಾಸ್ ಬೇರೆ, ಅದ್ರ ರೇಟ್ ಬೇರೆ ಜಾಸ್ತಿ. ಮನೆ ಗ್ಯಾಸ್ ಸಪ್ಲೈ ಇಲ್ಲ, ಒಲೆಯಲ್ಲಿ ಮಾಡ್ತಾ ಇದಾರೆ ಮನೆಯಲ್ಲಿ. ರಿಯಲ್ ಲೈಫ್ ತುಂಬಾ ಎಫೆಕ್ಟ್ ಆಗೋಗಿದೆ. ನೋಡಿ ನಿಮ್ಮ ಮಾಧ್ಯಮ ಮುಖಾಂತರ ಸ್ವಲ್ಪ ಸರ್ಕಾರ ಸ್ವಲ್ಪ ಕಣ್ಣು ತೆಗೆಂತ ಕೆಲಸ ಮಾಡಿ ಸ್ನೇಹಿತರೆ. ನಿಮ್ಮ ಹತ್ರ ಅದೇ ಕೇಳ್ಕೊಂತ ಇರೋದು. ಮತ್ತೆ ಸರ್, ನೀವು ಈ ತರ ಆಟೋ ಹೈಕಿಂದನ ಏನಾದ್ರು ಮಧ್ಯಾಹ್ನದ ಹೊತ್ತು ಜಾಸ್ತಿ ರೇಟು ಮತ್ತೆ ಜಾಸ್ತಿ ಖರ್ಚು ಜಾಸ್ತಿ, ಲಾಭ ಕಮ್ಮಿ ಆಗ್ಬಿಟ್ಟಿದೆ? ಅದೇ ಅಂತೀನಲ್ಲ, 100% ಗ್ಯಾಸ್ ಹಾಕ್ಸಿದ್ರೆ ಅದ್ರಲ್ಲಿ ನಮ್ಗೆ ಲಾಭ ಬರ್ತಾ ಇರೋದೇ 30%. ಫಸ್ಟಿಗೆ 70% ಬರೋದು ಲಾಭ, 30% ಬರ್ತಾ ಇದೆ. 70% ಕಮ್ಮಿ ಆಗಿ ಹೋಗಿದೆ. ಗ್ಯಾಸಿಗೆ ಸುತ್ತಾ ಇದೀವಿ ನಾವು. ಮೊದ್ಲು LPG ಇಂದ CNG ಇಂದ LPG ಶಿಫ್ಟ್ ಆದ್ರು. LPG ಕಮ್ಮಿ ರೇಟ್ ಇದೆ, ಸೊ ಅದರಿಂದ ಆ ಲಾಭ ಜಾಸ್ತಿ ಮಾಡ್ಬೋದು ಅಂತ. ಬಟ್ ಈಗ ನೋಡಿದ್ರೆ ಅದೇ ಜಾಸ್ತಿ ಅಮೌಂಟ್ ಜಾಸ್ತಿ ಆಗಿದೆ. LPG
LPG ಬಂದ್ಬಿಟ್ಟು 110, CNG ಬಂದ್ಬಿಟ್ಟು 90 ರೂಪಾಯಿ ಲೀಟರ್ ಇದೆ. ನಮ್ ಗಾಡಿಗಳು ಇರೋದೇ 75% ಇಲ್ಲ CNG-ನೇ, LPG-ನೇ. CNG ಬಂದು ಯಾವ್ದೋ ಒಂದು 4-5 ಗಾಡಿ ಅವೆ, ಎಲ್ಲ LPG ಗಾಡಿನೇ. ನೋಡಿ ನಮ್ ಕರ್ನಾಟಕ ರಾಜ್ಯ ಆಗ್ಲಿ ಬೇರೆ ರಾಜ್ಯದಲ್ಲಿ ಆಗ್ಲಿ ತುಂಬಾ ಆಟೋದವರಿಗೆ ತುಂಬಾ ಕಷ್ಟ ಆಗೋಗಿದೆ. ಮನೆಗೆ ಒಂದು 100 ರೂಪಾಯಿಗೆ ಆಗ್ತಾ ಇಲ್ಲ ಕಷ್ಟ ಬಿದ್ದು. ಅದೇ ಸುತ್ತಾಡಕ್ಕೆ, ಗ್ಯಾಸ್ ಹಾಕಕ್ಕೆ, ಬಂಕ್ ಸುತ್ತಕ್ಕೆ ನಿಮ್ ಕರೆಕ್ಟ್ ಆಗಿದೆ. ಮತ್ತೆ ಕಸ್ಟಮರ್ಗಳು ನಿಮ್ ಜೊತೆ ಯಾವ ತರ ವರ್ತನೆ ಮಾಡ್ತಾರೆ? ಸೊ ಮಾಡ್ತಾರೆ ಅಂದ್ರೆ ಕಸ್ಟಮರ್ ಕೆಲವೊಬ್ರು ಕಷ್ಟ ಇರೋದನ್ನ ಮಾಡ್ತಾರೆ, 10-20 ರೂಪಾಯಿ ಸೇರ್ಸ್ಕೊಡ್ತಾರೆ. ಕೆಲವೊಬ್ರು ನಮ್ಮ ಮೇಲೆ ರೋಡಿಜಮ್ ಮಾಡ್ತಾರೆ. ನೀವ್ ಏನಕ್ಕೆ ಎಷ್ಟು ಕೇಳ್ತಾ ಇದೀರಾ? ಕೆಲವೊಬ್ರು ರೋಡಿಜಮ್ ಮಾಡ್ತಾರೆ. ಆಪ್ಗಳಿಂದ ವ್ಯಾಪಾರ ತಗೊಂತಾರೆ. ಸರ್ ರ್ಯಾಪಿಡೋ ಬುಕ್ ಮಾಡಿದ್ರೆ 40 ರೂಪಾಯಿ ಆಗ್ತೈತಿ, ನೀವಾಗ ಸರ್ 80 ರೂಪಾಯಿ ಕೇಳ್ತಾಂತರ. ನಮಗ್ ಮಿನಿಮಮ್ ಇರೋದೇ 18 ರೂಪಾಯಿ ಕಿಲೋಮೀಟರ್ಗೆ. 2 ಕಿಲೋಮೀಟರ್ ಹೋದ್ರೆ ಎಷ್ಟಾಗ ಸಮಯ? 30 ರೂಪಾಯಿ ಆಗ್ತೈತಿ. 5 ಕಿಲೋಮೀಟರ್ ಹೋದ್ರೆ 100 ರೂಪಾಯಿ ಆಗ್ತೈತಿ. ರ್ಯಾಪಿಡೋ 50 ರೂಪಾಯಿ ಹೋಗ್ತಾವನ. ಎಲ್ಲಿದೆ ನ್ಯಾಯ? ನಿಮ್ ಲೈಫ್ ಅಲ್ಲಿ ಈ ತರ ಯಾವ್ದು ಕಸ್ಟಮರ್ಗಳು ರಾಂಗ್ ಬಿಹೇವ್ ಮಾಡ್ಬಿಟ್ಟು ಅದ್ರದ್ದೇನೋ ಮಾಡಿದಾರೆ ಸಮಯ. ಕೆಲವೊಬ್ರು ಕಸ್ಟಮರು ಕರ್ಕೊಂಡೋಗಿ ಬಾಡಿಗೆ ಕರ್ಕೊಂಡೋಗಿ, ಕೆಲವೊಬ್ರು ಅಣ್ಣ ಇಲ್ಲಿ ಬರ್ತೀನಿ ಅಂತ ಹೋದವ್ರು ಇದಾರೆ, ಕೆಲವೊಬ್ರು ಬಂದು ಕೊಟ್ಟವ್ರು ಇದಾರೆ. ಇಲ್ಲಿಂದ ಬಾಡಿಗೆ ಇಲ್ಲಿ ನಮ್ಮ ಅಣ್ಣ ಇದ್ದಾನೆ ಕಾಸು ಇಸ್ಕೊಂಡ್ ಬರ್ತಾನೆ ಹೋದವ್ರು ಅಡ್ರೆಸ್ ಇಲ್ಲ. ಆ ತರ ಕಸ್ಟಮರ್ ಸಿಗ್ತಾರೆ. ಕೆಲವೊಬ್ರು ನೋಡಿ ಅವ್ರ ಪರ್ಸನಲ್ ಲೈಫಿಗೆ ಅವ್ರದ್ದು ಪರ್ಸನಲ್ ಲೈಫ್ ಎಲ್ಲ ಬಿಟ್ರು ಅವ್ರ ಹೆಂಡತಿ ಮಕ್ಳನ್ನ ಸಾಕೋಸ್ಕರ ಕಷ್ಟಪಟ್ಟು ದುಡಿತಿರ್ತಾರೆ. ಸೊ ನೀವ್ ಈ ತರ ಆತರ ಹೋಗೋದು ದುಡ್ಡು ಕೊಡ್ದಲೇನಾ? ಮತ್ತೆ ಅವ್ರು 10 ರೂಪಾಯಿ 5 ರೂಪಾಯಿ ಕೇಳ್ತಾರೆ ಅಷ್ಟೇ, ಏನ್ ಎಕ್ಸ್ಟ್ರಾ ಕೇಳಿದ್ರೆ ಅಷ್ಟೇ ಅಲ್ಲ ಒಬ್ರು? ಅಷ್ಟೇ ಸಮಯ 5 ರೂಪಾಯಿ 10 ರೂಪಾಯಿ ಕೊಲ್ಲೆ ಹೊಡಿತಾ ಇಲ್ಲ. 5-10 ರೂಪಾಯಿ ಕೇಳ್ತಾ ಇದೀವಿ ಅಷ್ಟೇ. 5-10 ರೂಪಾಯಿಗೆ ಅದು ಏನೋ ಜಾಸ್ತಿ ಕೇಳಿದ್ರೆ ವಿಡಿಯೋ ಮಾಡಿ ಅದು ಕಮೆಂಟ್ ಮಾಡ್ತಾರೆ. ನಾವ್ ಯಾಕೆ ಸ್ವಾಮಿ ಕಮೆಂಟ್ ಮಾಡ್ಬೇಕು? ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಹಾಕ್ಬಿಟ್ಟು ವೈರಲ್ ಮಾಡ್ತಾರೆ. ಈಗ ನಾವ್ ಯಾರ ಹತ್ರ ನ್ಯಾಯ ಕೇಳ್ಬೇಕು? ಸರ್ಕಾರನೇ ಈ ತರ ಅನ್ಯಾಯ ನಮಗ್ ಮಾಡ್ತಾ ಇದೆ. ಸರ್ಕಾರ ಮಾಡ್ತಾ ಇದೆಯೋ, ಆಮೇಲೆ ಏಜೆನ್ಸಿಗಳು ಮಾಡ್ತಾ ಇದಾರೆ. ಕೆಲವೊಬ್ರು ಏಜೆನ್ಸಿಗಳು ಅಲ್ಲಿ ನಗದಿ ಹಣ 10 ರೂಪಾಯಿ ಇತ್ತಂದ್ರೆ ಅಲ್ಲಿ 30 ರೂಪಾಯಿ ನಮ್ಮ ಹತ್ರ ಸುಲಿಗೆ ಮಾಡ್ತಾ ಇದಾರೆ ಬಂಕರು. ಹೌದೌದು. ಯಾರು ಕೇಳ್ತಾರೆ? ಯಾವ ಅಧಿಕಾರಿ ಒಬ್ರು ಬಂದು ಕೇಳ್ತಾ ಇಲ್ಲ. ಮಾತಾಡಲ್ಲ. ಯಾ ಪಕ್ಷ ನಿಮ್ಗೆ ಬೇಕಾಗಿಲ್ಲ ಸಮಯ. ನಾವ್ ಆಟೋ ಚಾಲಕರು ಎಲ್ಲಾ ಒಂದೇ. ನಮ್ಗೆಲ್ಲಾ ಮತಾನು ಒಂದೇ. ನಾವೆಲ್ಲ ನಾವು ಜಾತಿ ಅಂದ್ರೆ ಆಟೋ ಚಾಲಕರು ನಮ್ಮ ಜಾತಿಯವರು. ನಮ್ಗೆ ಯಾವ ಮತ ಈ ಮತ ಅನ್ನೋದಿಲ್ಲ. ಸರ್ಕಾರಕ್ಕೆ ಕಣ್ಣು ಇಲ್ಲ. ಬಡವ್ರನ್ನ ಆಟೋ ಡ್ರೈವರ್ ಮಾತ್ರ ಅವರಿಗೆ ಅಷ್ಟು ಕೇವಲ ಆಗ್ಬಿಟ್ಟಿದೀವಿ ನಾವು. ಆಟೋ ಡ್ರೈವರ್ ಲಿಂತ್ರನೇ ಒಬ್ಬ ಡ್ರೈವರ್ ಅಂದ್ರೆ MLA-ಗೆ MP-ಗೆ ಆಗ್ಲಿ ನಾವ್ ಇದ್ರೇನೆ ಅವ್ರಿಗೆ ಮುಂದೆ ಹೋಗಕ್ ಆಗೋದು. ತಾವು ಇನ್ನೊಂದೂರ್ಗೆ ಹೋಗ್ಬೇಕಾದ್ರೆ ಅವ್ರ ಡ್ರೈವರ್ ಬೇಕೇ ಬೇಕು. ಆಟೋ ಯಾವ ಡ್ರೈವರ್ ಆಗ್ಲಿ ಪ್ರತಿ ಡ್ರೈವರ್ಗೂ ಒಂದು ಬೆಲೆ ಅವ್ರಿಗೆ ಒಂದು ಕೊಡಿ. ಸ್ವಲ್ಪ ಅವ್ರಿಗೆ ಕಷ್ಟ ಇದೆ, ಆ ಕಷ್ಟಕ್ಕೆ ಒಂದು ಏನೋ ಸ್ವಲ್ಪ ಕಿಟ್ ವಿಧನೆ ಮಾಡಿ. ನೋಡಿ ನಮ್ ವಿನೋದ್ ರಾಜ್ಕುಮಾರ್ ಕಿಟ್ ಕೊಟ್ರು. ಆಮೇಲೆ ನಮ್ ಧ್ರುವ ಸರ್ಜಾ ಅವರು ಸರ್ಕಾರಕ್ಕೆ 25 ಲಕ್ಷ ಕೊಟ್ಟವ್ರೆ. ಸರ್ಕಾರ ಕೊಡ್ಬೋಡೆ ಸಮಯ. ನಾ ಕೇಳ್ತಾ ಇರೋದು ನಿಮ್ ಮನವಿ ಮಾಡಿ. ಕೆಲವೊಬ್ರು ಆಟೋ ಚಾಲಕ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಅಲ್ಲಿ ಎಷ್ಟು ಗಾಡಿ ಇದಾವೆ ಏನಿದಾವೆ DL ಅವ್ರ ಲೋಕಲ್ ಅಡ್ರೆಸ್ ತಗೊಂಡು ಅವ್ರಿಗೆ ಒಂದು ಕಿಟ್ ಅಂಡು ಅವ್ರಿಗೆ ನಿಮ್ ಕೈಲಿ ಆಗಷ್ಟು ಸಹಾಯ ಮಾಡಿ. ಯಾರನ್ನ ದೊಡ್ಡವರು MLA ಆಗ್ಲಿ MP ಆಗ್ಲಿ ದುಡ್ಡಿರೋರು ಯಾರನ್ನಾಗ್ಲಿ ನಮ್ಮ ಆಟೋ ಚಾಲಕಿಗೆ ಒಂದು ಸಪೋರ್ಟ್ ಮಾಡಿ ಸಮಯ ಅಷ್ಟೇ. ಮತ್ತೆ ಈ ತರ ಆಪ್ಗಳು ಇದಾವಲ್ಲ, ರ್ಯಾಪಿಡೋ, ಊಬರ್, ಓಲೋ, ಅದ್ರಲ್ಲಿ ಏನಾದ್ರು ನಿಮ್ಗೆ ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗ್ತದೆ? ರೇಟ್ ಕಮ್ಮಿ ಇರೋದು ಜಾಸ್ತಿ ಇದೆ. ಅದು ಏನ್ ಮಾಡ್ತಾರೆ? ಕಮಿಷನ್ ಇಕ್ಕೊಂಡ್ ಮಾಡ್ತಾರೆ. ಇವಾಗ ನಾವ್ ಇಲ್ಲಿಂದ ಪಿಕಪ್ ಹೋಯ್ತಂದ್ರೆ ಪಿಕಪ್ ಮಾಡೋ ಟೈಮಲ್ಲಿ ಅವ್ರು ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಕಸ್ಟಮರ್ ಇಲ್ಲಿಂದ 2 ಕಿಲೋಮೀಟರ್ ಹೋಗಿರ್ತಾರೆ, ಡ್ರೈವರ್ಗಳು ಹೋಗಿರ್ತಾರೆ. ಹೋದಾಗ ಏನ್ ಅವ್ರು ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ನಾವು ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಪೆನಲ್ಟಿ ಹಾಕ್ತಾರೆ, ಅವ್ರು ಕ್ಯಾನ್ಸಲ್ ಮಾಡಿದ್ರೆ ಪೆನಲ್ಟಿ ಇಲ್ಲ. ಇದು ಓಲಾ, ಊಬರ್, ರ್ಯಾಪಿಡೋ ಯಾವ ಸಮಸ್ಯೆ ಇರಬಾರ್ದು ಸಮಯ. ನಾವ್ ಬೇಕಾದ್ರೆ ಮೀಟರ್ ಜನ ಕೊಡಿ, ಮೀಟರ್ ಹಾಕೊಂಡ್ ನಾವು ಓಡಿಸ್ಕೊಂತೀವಿ. ಅದೇ ಕೇಳ್ಕೊಂತ ಇರೋದು. ಯಾವ ಆಪ್ ಬೇಡ ನಮ್ಗೆ, ಎಲ್ಲಾ ಆಪ್ ಡಿಲೀಟ್ ಮಾಡ್ಬಿಡಿ ಸಾಕು. ಫಸ್ಟ್ ಹೆಂಗಿತ್ತು 15 ವರ್ಷ ಹಿಂದೆ ಆ ತರ ಕೊಟ್ಬಿಡಿ ಸ್ವಾಮಿ, ನಿಮ್ಗೆ ಸಾಕು. ಆರಾಮಾಗಿ ಬಂದ್ ಮಾಡ್ಬಿಡಿ. ನಮ್ಗೆ ಆಪ್ಗಳು ಬಂದ್ಬಿಟ್ಟು ಆಟೋ ಚಾಲಕರು ತುಂಬಾ ಕಷ್ಟ ಆಗೋಗಿದೆ. ನೋಡಿದ್ರಲ್ಲ, ಪ್ರೀತಿ ವಿಶ್ವಾಸ ಅಂದ್ರೆ ಅವರೇ ಕಸ್ಟಮರ್ 10% ಕೊಟ್ಬಿಡೋರು. ಇವಾಗ ಅವರು ಕೊಡ್ತಾರಲ್ಲ, ಕಳ್ಕೊಂಡ್ಬಿಟ್ಟಾರೆ. ಬೇಕಾದ್ರೆ ಆಪ್ ಮೇಲೆ ಬೇಕಾದ್ರೆ ಕಮಿಷನ್ ಕೊಡ್ತಾರೆ, 50-100 ಕೊಡ್ತಾರೆ. ನಾವು ಕೇಳಿದ್ರೆ ನಮ್ಮಲ್ಲಿ ಜಗಳಕ್ಕೆ ಬರ್ತಾರಲ್ಲ, ಕೊಡಲ್ಲ. ಆಪಲ್ ಬೇಕಾದ್ರೆ ಅವ್ರು ಎಮರ್ಜೆನ್ಸಿ ಅಂತಂದ್ರೆ ಅವರೇ ಹಾಕ್ತಾರೆ. ಟಿಪ್ಸ್ ಹಾಕೊಂಡು ಅವರೇ ಹೋಗ್ತಾರೆ. ಅವ್ರು ನಾವ್ ಕೇಳಿದ್ರೆ ಟಿಪ್ಸ್ ಕೊಡಲ್ಲ. ಏನ್ ಕಪ್ಪ ಕೊಡ್ಬೇಕು ನಿಮ್ಗೆ? ನಮ್ಗೆ ಉಲ್ಟಾ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಯಾರು ಚಾಸ್ತಾ ಇಲ್ಲ ನಿಮ್ಗೆ. ಅದೇ ಮನವಿ ಮಾಡ್ಕೊಂತ ಇದೀವಿ. ನೋಡಮ್ಮೆ ಮುಂದಿನ ವಾರದಲ್ಲಿ ಯಾರನ್ನ ನಮ್ಮ ಅನ್ನದಾತವ್ರು ಯಾರನ್ನ ಆಟೋ ಚಾಲಕರು ಅನುದಾನ ಕೊಡ್ಬೋದು. ಆ ಭರವಸೆ ಇಕ್ಕೊಂಡಿದೀವಿ. ಆ ಭಗವಂತ ಬಿಟ್ಟಿದ್ದು. ಇಲ್ಲಾಂದ್ರೆ ಯಾರನ್ನ ನಮ್ಮ ಏರಿಯಾ ದೊಡ್ಡ MLA, ಕಾರ್ಪೊರೇಟರ್ ಅವ್ರಿಗೆ ಗೊತ್ತಿದೆ. ಹಿಂಗೆ ಏನಾದ್ರು ಜಾಸ್ತಿ ಹೈಕ್ ಆಗ್ಬಿಟ್ಟು ಅವೈಲೇಬಿಲಿಟಿ ಫುಲ್ ಗ್ಯಾಸ್ ಮತ್ತೆ CNG ಅದೆಲ್ಲ ಅವೈಲೇಬಿಲಿಟಿ ಕಮ್ಮಿ ಆದ್ರೆ ನಿಮ್ ಲೈಫ್ ಯಾವ ತರ ಇರುತ್ತೆ? ನಮ್ ಲೈಫ್ ಏನಿಲ್ಲ ಸಮಯ. ಆಟೋ ನಡ್ ರೋಡಲ್ಲಿ ಇಟ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಅಲ್ಲೇ ಸತ್ಯಾಗ್ರಹ ಮಾಡ್ತೀವಿ ನಾವು. ಸರ್ಕಾರನೇ ಹೊಸ ಗಾಡಿ ಕೊಡಿಸ್ಬೇಕು ನಮಗೆ. ಸರ್ಕಾರ ಜವಾಬ್ದಾರಿ, ನಮ್ ಜವಾಬ್ದಾರಿ ಸರ್ಕಾರ ತಗೊಬೇಕು.
ಈ ತರ ಆಯ್ತು ಅಂದ್ರೆ ಇದ್ರ ನಂಬೆ ನಾವು ಜೀವನ ಮಾಡ್ತಾ ಇದೀವಿ. ಇದೇ ಇಲ್ಲ ಅಂದ್ರೆ ಮತ್ತೆ ನಾವ್ ಜೀವನಕ್ಕೆ ಏನ್ ಮಾಡ್ಕೊಂಬ ಹೇಳಿ. ಇಲ್ಲ ವಿಷ ಕೊಟ್ಟು ಸಾಯ್ಬೇಕಷ್ಟೇ. ಹೆಂಡ್ರಿ ಮಕ್ಳು ಕರ್ಕೊಂಡ್ ಹೋಗ್ಬಿಟ್ಟು ಕೆಲಸ ಮಾಡಿಲ್ಲ ಅಂದ್ರೆ ಜೀವನ ನಡೆಯಲ್ಲ. ಅದೇ ಹೆಂಡ್ರಿ ಮಕ್ಳು ಕರ್ಕೊಂಡ್ ಹೋಗ್ಬಿಟ್ಟು ಊಟದಲ್ಲಿ ವಿಷ ಬಿಡ್ಸ್ಕೊಟ್ಬಿಟ್ಟು ನಾವು ವಿಷ ಕೊಟ್ಬಿಟ್ಟು ಸತ್ತೋಗ್ಬಿಡ್ಬೇಕು ಅಷ್ಟೇ. ಫ್ಯಾಮಿಲಿ ಈ ತರ ಮಾಡ್ಕೊಂಡ್ಬಿಟ್ಟು ಅದೇ ದಾರಿ ಇರೋದು, ಬೇರೆ ದಾರಿ ಏನಿಲ್ಲ. ಇಲ್ಲಾಂದ್ರೆ ಸರ್ಕಾರ ಯಾರನ ಇದಕ್ಕೆ ಒಂದು ದಾರಿ ರೂಪಿಸ್ಕೊಡ್ಬೇಕು, ವ್ಯವಸ್ಥೆ ಮಾಡ್ಕೊಡ್ಬೇಕು, ರೂಪಿಸ್ಕೊಡ್ಬೇಕು ಸರ್ಕಾರ. ಅದೇ ಏನ್ ಮಾಡ್ತಾರೋ ಗೊತ್ತಿಲ್ಲ. ಅವ್ರವ್ರು ಕಿತ್ತಾಟದಲ್ಲಿ ನಮ್ಮನ್ನ ಮರ್ತೋಗಿದ್ದಾರೆ ಸರ್ಕಾರ. ಅವ್ರು ದುಡಿಯೋದೇ ನೋಡ್ತಾರೆ. ಆಟೋ ಚಾಲಕರಿಗೆ ಏನ್ ಸಮಸ್ಯೆ ಇದೆ ಯಾರು ಮಾತಾಡಲ್ಲ. ನಾವು 10 ರೂಪಾಯಿ ದುಡ್ಕೊಂಡ್ವಾ ನಮ್ ಮನೆಗೆ ಹೋದ್ವಾ ಅಷ್ಟೇನೆ ಇರೋದು ಸಮಸ್ಯೆ. ನಮ್ಲಿಂದ 10 ಜನಕ್ಕೆ ಒಳ್ಳೇದಾಗಬೇಕು ಯಾರು ಬಯಸಲ್ಲ. ನಾನು ಒಬ್ನೇ ಚೆನ್ನಾಗಿದ್ರೆ ಸಾಕಂದ್ ಈ ಸಮಾಜ ತಿಳ್ಕೊಂತ ಇದೆ. ನಮ್ಲಿಂದ 10 ಜನಕ್ಕೆ ಸಹಾಯ ಪಡ್ಬೇಕು. 1 ರೂಪಾಯಿ ನಾವು ಸಂಪಾದನೆ ಆದ್ರೆ ಅದ್ರಲ್ಲಿ ಒಂದು 4 ಅಣ್ಣನ ಯಾರಿಗನ ಸಹಾಯ ಪಡ್ಬೇಕು. ಯಾರಿಲ್ಲ, ಎಲ್ಲ ನನ್ಗೆ ಬೇಕು ನನ್ಗೆ ಬೇಕಂತ ಎಲ್ಲಾರು ಕಿತ್ಕೊಂಡ್ ತಿನ್ನೋರು ಅವ್ರೆ. ಬಡವ್ರನ್ನ ಉದ್ಧಾರ ಮಾಡೋರು ಯಾರು ಇಲ್ಲ. ಬಡವರು ರಕ್ತ ಬೇಕಾದ್ರೆ ಇರ್ತಾರೆ, ಬಡವ್ರು ಉದ್ಧಾರ ಮಾಡೋದು ರಾಜ್ಯ ಅಲ್ಲ. ನಮ್ ರಾಜ್ಯ, ನಮ್ ದೇಶ ನಂಗಿದೆ. ರಾಜ್ಯ ಅಲ್ಲ, ನಮ್ ದೇಶ ನಂಗಿದೆ. ಬಡವ್ರನ್ನ ಈ ಕಬ್ಬನ್ನ ಇದು ಮಾಡ್ತಾರ, ರಸ ಆತರ ರಸ ಮಾಡ್ತಾರೆ ನಮ್ಮನ್ನ. ಬಹಳ ಕಷ್ಟ ಆಗ್ಬಿಡುತ್ತೆ ಮುಂದೆ. ಬಹಳ ಬ್ರೋ, ಈಗ ರಿಯಲ್ ಸ್ವಿಚ್, ಈಗ LPG ಮತ್ತೆ CNG ಗ್ಯಾಸ್ ಹೈಕಿಂದನ ನಿಮ್ ಪರ್ಸನಲ್ ಲೈಫ್ ಯಾವ ತರ ಎಫೆಕ್ಟ್ ಆಗ್ತಿದೆ? ನಮ್ಮ ಪರ್ಸನಲ್ ಲೈಫ್ಗಿಂತ ತುಂಬಾ ಎಫೆಕ್ಟ್ ಆಗ್ಬಿಟ್ಟಿದೆ. ಇವಾಗ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಎಲ್ಲೇ ಗ್ಯಾಸ್ ಹೋದ್ರು 10 ಕಿಲೋಮೀಟರ್ ಹೋಗ್ಬೇಕು. 10 ಕಿಲೋಮೀಟರ್ ಇಲ್ಲಿ ನಿಯರ್ ಬೆಸ್ಟ್ ಎಲ್ಲೂ ನಮ್ಗೆ ಗ್ಯಾಸೇ ಸಿಗ್ತಾ ಇಲ್ಲ. ಹೋದ್ರೆ ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ 11-11:30 ಆಗುತ್ತೆ ಗ್ಯಾಸ್ ಅಷ್ಟಲ್ಲಿ. 100 ಗಾಡಿ, 60 ಗಾಡಿ, 70 ಗಾಡಿ ಇರುತ್ತೆ. 1-1.5 ಕಿಲೋಮೀಟರ್ ಕ್ಯೂ ಅಲ್ಲೇ ಇರಬೇಕು. ತಳ್ಕೊಂಡು ಗ್ಯಾಸ್ ಹಾಕ್ಸ್ಕೊಂಡು ನಾವು ಡ್ಯೂಟಿಗೆ ಇಳಿ ಅಷ್ಟಲ್ಲಿ ಆ ಡ್ಯೂಟಿನೇ ಬೇಡ ಅನ್ಸ್ಬಿಡುತ್ತೆ. ಅವ ಸಂಪಾದನೆ ಹೋಗ್ಬಿಡುತ್ತೆ. ನಮ್ಗೆ ಬಹಳ ಬೇಜಾರಾಗ್ಬಿಟ್ಟಿದೆ. ಈ ತರ ಯಾರಿಗೂ ಆಗ್ಬಾರ್ದು ಅಂದ್ರೆ ಆಗ್ಬಿಟ್ಟಿದೆ. ಲಾಕ್ಡೌನ್ ಅಲ್ಲಿ ಹೆಂಗೋ ಸ್ವಲ್ಪ ಮಾಡ್ಕೊಂಡಿದ್ರೆ ಅವ್ರು ತಗೋಬೇಕು. ನೋಡಿ, ಧ್ರುವ ಸರ್ಜಾ ಅವ್ರು ಏನೋ ಸ್ವಲ್ಪ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ವಿನೋದ್ ರಾಜ್ಕುಮಾರ್ ಅವರು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ತುಂಬಾ ಆಟೋ ಡ್ರೈವರ್ ಅಂತೂ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಪಾಪ. ಅದೇ ಬಡವ್ರಿಗೆ ಈ ತರ ಆಗತ್ತಂತಂದ್ರೆ ಗೊತ್ತಿಲ್ಲ. ತುಂಬಾ ಕಷ್ಟ ಆಗ್ತೈತೆ ಆಟೋ ಲೈಫ್ ಅಲ್ಲಿ. ಆಟೋನೇ ಬೇಡ ಅಂತ ಬೇರೆ ಕೆಲ್ಸಕ್ಕೆ ಹೋಗೋಣ. ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ದು ಜೀವನ ತುಂಬಾ ಕಷ್ಟ ಆಗುತ್ತೆ. ಕೆಲಸ ಬಿಟ್ಟು ಬೇರೆ ಕೆಲಸ ನಮ್ಗೆ ಗೊತ್ತಿಲ್ಲ. ಆಟೋ ಕೆಲಸನೇ, ಆಟೋನೇ ಓಡಿಸ್ಬೇಕು. ನೋಡಿ, ಬೆಳಗ್ಗೆಯಿಂದ ಗ್ಯಾಸ್ ಸುತ್ತಾಡ್ತಿದ್ದೀನಿ, ಗ್ಯಾಸೇ ಇಲ್ಲ. HSR ಲೇಔಟ್ ಹೋಗಿದ್ದೆ, ಗಾರೆಪಳ್ಳಿ ಹೋಗಿದ್ದೆ, ಕೂಡ್ಲಿಗೆ ಹೋಗಿದ್ದೆ, ಬೆಲಂದೂರ್ಗೆ ಹೋಗಿದ್ದೆ, ಕನ್ನೆಲ್ಲಿಗೆ ಹೋಗಿ ಲಾಸ್ಟ್ ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇದೀನಿ. ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸಿದ್ರೆ ಒಂದು ಟ್ರಿಪ್ ಕೊಟ್ಟು ಬಂದ್ರೆ ಮುಗೀತು ಪೆಟ್ರೋಲ್. 150 ರೂಪಾಯಿ ದುಡಿಯೋದ್ರಲ್ಲಿ 110 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು ನಾವು. ತುಂಬಾ ಕಷ್ಟ ಆಗ್ತದೆ ಜೀವನ. ಇದು ಸರ್ಕಾರನ ಏನಾದ್ರು ಒಂದು ತೀರ್ಮಾನ ತಗೊಂಡು ಏನಾದ್ರು ಒಂದು ಮಾಡ್ಬೇಕು. ಏನಾದ್ರು ಒಂದು ಮಾಡ್ಕೊಡ್ಬೇಕು. 56 ರೂಪಾಯಿ 57 ರೂಪಾಯಿ ಇದ್ದಿದ್ದು ಗ್ಯಾಸ್ ಏಕ್ದಮ್ 120 ರೂಪಾಯಿ ಹಾಕ್ಬೇಕಾದ್ರೆ ಏನ್ ಮಾಡೋದು ಹೇಳಿ. 120 ರೂಪಾಯಿ ದುಡಿಯೋದೇ ಕಷ್ಟ ಆಗ್ಬಿಡುತ್ತೆ. 150 ರೂಪಾಯಿ ಎಲ್ಲ ಬೆಳಿಗ್ಗೆ ಟಿಫನ್ ಮಾಡಿದ್ ಮಧ್ಯಾಹ್ನ ಊಟನೇ ಮಾಡಿಲ್ಲ. ನಾವು ಊಟಕ್ಕೆ ಹೋಗಕ್ಕೆ ಬೇಜಾರಾಗುತ್ತೆ. ಈ ತರ ಕಷ್ಟ ಆಗ್ಬಿಟ್ರೆ ಏನ್ ಹೇಳಿ. 10 ಕಿಲೋಮೀಟರ್ ಹೋಗ್ಬೇಕು. 10 ಕಿಲೋಮೀಟರ್ ಹೋಗ್ಬೇಕು ಗ್ಯಾಸ್. ನಾವ್ ಎಲ್ಲೇ ಹೋದ್ರು 10 ಕಿಲೋಮೀಟರ್ ಹೋಗ್ಬೇಕು ಗ್ಯಾಸ್ಗೆ. HSR ಲೇಔಟ್ಗೆ ಹೋಗ್ಬೇಕು. HSR ಲೇಔಟ್ ಬೆಲಂದೂರ್ ಹೋಗ್ಬೇಕು. ಬೆಲಂದೂರ್ ಮಿನಿಮಮ್ 10 ಕಿಲೋಮೀಟರ್. ಎಲ್ಲರೂ ನಮ್ಮ ಸರೌಂಡಿಂಗ್ ಅಲ್ಲಿ 10 ಕಿಲೋಮೀಟರ್ ಹೋಗ್ಬೇಕು. ನಿಯರ್ ಬೈ ಇಲ್ಲಿತ್ತು. ಅವರು ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಮುಚ್ಚೇ ಬಿಟ್ರು. ಒಂಕೆ ಓಪನ್ ಮಾಡಿಲ್ಲ. ಅವ್ರ ಗ್ಯಾಸ್ ಇದ್ರು ಅದೇ ದುಡ್ಡು ಇವ್ರು ತಗೊಂಡ್ರು ನಮಗೂ ಸ್ವಲ್ಪ ಉಳಿತಾಯ ಆಗುತ್ತೆ. ಸರ್, ಇದೇ ತರ ಪರಿಸ್ಥಿತಿ ಮುಂದುವರೆದ್ರೆ ತುಂಬಾ ಕಷ್ಟ ಜೀವನ. ತುಂಬಾ ಕಷ್ಟ ಆಗ್ಬಿಡುತ್ತೆ. ಹೆಂಡತಿ ಮಕ್ಕಳ ಬೀದಿ ಪಕ್ಕ, ಅದಂತೂ ಸತ್ಯ. ತುಂಬಾ ಕಷ್ಟ ಆಗ್ಬಿಡುತ್ತೆ ಜೀವನ. ನಮ್ದು ಹೆಂಗೋ ಬಿಡಿ, ಇಲ್ಲಿ ಹೆಂಗೋ ಇದ್ ಮಾಡ್ಕೊಂಡಿರ್ತೀವಿ ಪಾಪ. ಊರ್ ಬಿಟ್ಟು ಊರ್ ಬಂದಿರ್ತಾರೆ ಪಾಪ. ಅವ್ರಿಗೆ ಎಷ್ಟು ಕಷ್ಟ ಹೇಳಿ. ನಾವ್ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೊರಟೋಗ್ತೀರಿ. ಕೆಲವ್ರು ಪಾಪ ಇದನ್ನೇ ನಂಬ್ಕೊಂಡು ಹೆಂಡತಿ ಮಕ್ಕಳೆಲ್ಲ ಊರ್ ಬಿಟ್ಟು ಬಂದಿರ್ತಾರೆ ಪಾಪ. ಅವ್ರಿಗೆ ದಿನದ ಸಂಪಾದನೆ ನಂಬ್ಕೊಂಡ್ರೆ ನೀವೇ ನೋಡಿ, ಗಾರೆಪಳ್ಳ ಈ ಕಡೆಲ್ಲ ಹೋಗಿ ನೋಡಿ, 1-1.5 ಕಿಲೋಮೀಟರ್ ಇರುತ್ತೆ ಗಾಡಿಗಳು. ತಳ್ಕೊಂಡು ಹೋಗೋಷ್ಟಲ್ಲಿ ಕರೆಕ್ಟಾಗಿ ಯಾರನ್ನ ಅಪ್ಪಿತಪ್ಪಿ 10:30-11 ಗಂಟೆಗೆ ಹೋದ್ರೆ ಆಚೆ ಬರೋಷ್ಟಲ್ಲಿ 2 ಗಂಟೆ ಆಗುತ್ತೆ. ಅಷ್ಟು ಕ್ಯೂ ಇರುತ್ತೆ. ಅದು ಮಿನಿಮಮ್ 500 ರೂಪಾಯಿ ಹಾಕೋದು ಗ್ಯಾಸ್. ಫುಲ್ ಟ್ಯಾಂಕು ಹಾಕಲ್ಲ, ಬರೀ 500 ರೂಪಾಯಿ ಹಾಕೋದು. 500 ರೂಪಾಯಿ ಮಾಡ್ತಾರೆ. ಏನಕ್ಕೋಸ್ಕರ ಈ ತರ ಮಾಡ್ತಾರೋ ಗೊತ್ತಿಲ್ಲ. ಇದ್ರ ಬಗ್ಗೆ ಸರ್ಕಾರ ಏನಾದೊಂದು ತೀರ್ಮಾನ ತಗೋಬೇಕು. ನಮ್ಮ ರಾಜ್ಯ ಸರ್ಕಾರನೂ ಅಷ್ಟೇ, ಕೇಂದ್ರ ಸರ್ಕಾರನೂ ಅಷ್ಟೇ ಏನೋ ಒಂದು ಮಾಡ್ಬೇಕು. ಮಾಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಬ್ರೋ. ಮತ್ತೆ ಕಸ್ಟಮರ್ಸ್ ಏನಾದ್ರು ಈ ತರ 5 ರೂಪಾಯಿ ಜಾಸ್ತಿ ಕೇಳಿದ್ರೆ ಅವರು ಇಲ್ದಿದ್ ರೂಲ್ಸ್ ಮಾತಾಡ್ತಾರೆ. 5 ರೂಪಾಯಿ ಜಾಸ್ತಿ ಕೊಡಿ ಅಂತ ಕೇಳಿದ್ರೆ ನಾವು CM ಹತ್ರ ಮಾತಾಡ್ತೀವಿ, PM ಹತ್ರ ಮಾತಾಡ್ತೀನಿ ಅಂತಾರೆ. ಕಂಪ್ಲೇಂಟ್ ಮಾಡೋದು, ಪೊಲೀಸವ್ರ ಹತ್ರ ಎಲ್ಲ ಕಂಪ್ಲೇಂಟ್ ಮಾಡ್ತಾರೆ 5 ರೂಪಾಯಿ ಜಾಸ್ತಿ ಕೇಳಿದ್ರೆ. ಏನ್ ಮಾಡೋದು ಹೇಳಿ ನೀವೇ. ಇದ್ರ ಬಗ್ಗೆ ಏನಾದ್ರು ಇದ್ ಮಾಡ್ಬೇಕಷ್ಟೇ ಸರ್ಕಾರನೇ. ತುಂಬಾ ಕಷ್ಟ ಆಗ್ತೈತೆ ಬ್ರೋ, ತುಂಬಾ ಕಷ್ಟ ಆಗ್ತೈತೆ ಪಾಪ. ನೀವು ನೋಡಿ, ಈ ಕಡೆ BTM ಲೇಔಟ್, HSR ಲೇಔಟ್ ಈ ಕಡೆ ನೋಡಿ ಸುಮಾರು ಜನ ಡ್ರೈವರ್ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಅವ್ರು ಊಟ ಮಾಡಿದ್ರೆ ಏನ್ ತಿಂದ್ರ ಅಂತ ಒಂದು ಗೊತ್ತಾಗ್ತಾ ಇಲ್ಲ.
ಯಾರ ಕಡೆ ನೋಡಿ ಬರೀ ನೀರೇ ಎಷ್ಟು ಹಾಕಿರುತ್ತೆ ಹೊರತು ಊಟ ಅಂತೂ ಮಾಡಿರಲ್ಲ ಅವರು. ತುಂಬಾ ಕಷ್ಟ ಆಗ್ತಾ ಇದೆ. ಇದ್ರ ಬಗ್ಗೆ ಏನಾದ್ರು ತಗೋಬೇಕು ಕ್ರಮ ನಮ್ಮ ಸರ್ಕಾರ. ನೋಡಿದ್ರಲ್ಲ, ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡಿ ಅವ್ರ ಕಷ್ಟಗಳನ್ನೆಲ್ಲ ಶೇರ್ ಮಾಡಿದ್ಕೆ ನಮ್ಗೆ ನಿಜ ನಮ್ಗೆ ಒಂಥರ ಹರ್ಟ್ ಆಗೋಗ್ಬಿಡ್ತು. ಇಷ್ಟೆಲ್ಲ ಕಷ್ಟ ಅನುಭವಿಸ್ತವ್ರೆ ಅವ್ರ ರಿಯಲ್ ಲೈಫಲ್ಲಿ ಅಂದ್ರೆ ನಿಜ ನಮ್ಗೆ ಒಂಥರ ಹೋಗ್ಬಿಡ್ತು. ಸೊ ನಿಮ್ಗೆ ಹೇಳೋದು ಒಂದೇ, ಅವ್ರ 5 ರೂಪಾಯಿ 10 ರೂಪಾಯಿ ಎಕ್ಸ್ಟ್ರಾ ಕೇಳ್ಬೋದು ಅಷ್ಟೇ ಕೇಳಿದ್ರೆ. ಸೊ ನಿಮ್ 5 ರೂಪಾಯಿ 10 ರೂಪಾಯಿ ಕೊಟ್ರೆ ಏನಾಗಲ್ಲ. ಸೊ ಅವ್ರು ಕೇಳಿರುವಂತ ಹೋಗಿ ಕಂಪ್ಲೇಂಟ್ ಮಾಡೋದು ಪೊಲೀಸ್ಗಳಿಗೆ, ಆ ಥರ ಮಾಡೋದು, ಈ ಥರ ಮಾಡಕ್ ಹೋಗ್ಬೇಡ್ರಿ. ಸೊ ಅವ್ರಿಗೆಲ್ಲ ಹೇಳೋದು ಒಂದೇ, ಸೊ ಸಪೋರ್ಟ್ ಮಾಡಿ ಅಷ್ಟೇ. ಈ ಥರ ಅವ್ರ ಕಷ್ಟದಲ್ಲಿದ್ದಾಗ ನಾವು ನಮ್ಮೊಂಥರ ಸಪೋರ್ಟ್ ಮಾಡ್ಬೇಕು. ಈಗ ನಾವು ನೋಡೋದ್ರಲ್ಲ ಅವ್ರ ಲೈಫಲ್ಲಿ ಯಾವ ಥರ ಎಲ್ಲ ಸಿಚುವೇಶನ್ಸ್ ಇದೆ, ಈಗ ಪ್ರೆಸೆಂಟ್ ಅವ್ರ ಸಿಚುವೇಶನ್ ಹೇಗಿದೆ ಅಂತ. ಸೊ ಇದನ್ನೆಲ್ಲ ನೋಡ್ಬಿಟ್ಟು ನಿಮಗೆ ಏನು ಅನ್ನಿಸ್ತೋ ಅದನ್ನ ಪ್ರಾಂಪ್ಟಾಗಿ ರಿಯಲ್ ಆಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಜೊತೆ.